Hi everyone. Today I am going to inform you about UGCET and UGNEET 2024 latest information. Before that, those who are watching my videos first time, do subscribe and like the videos and do share the videos with your friends. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಾಯಂಕಾಲ ಏನು ಮಾಡಿದ್ದಾರೆ, ಕೆಎ ಪ್ರಾಧಿಕಾರದವರು 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಪ್ರಮುಖ ಹಂತ ಏನಂದರೆ, ಇಲ್ಲಿ ನಿಮಗೆ ಪ್ರಾಧಿಕಾರವರು 4 ಚಾಯ್ಸ್ಗಳನ್ನ ಕೊಟ್ಟಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಸೊ ಇವಾಗ ಈಚ್ ಚಾಯ್ಸ್ ಏನಂದರೆ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತದೆ. ಸೊ ಅದ್ರ ಪ್ರಕಾರ ನೀವು ಮುಂದಿನ ಹಂತದಲ್ಲಿ ಮುಂದುವರಿಬೇಕಾಗ್ತದೆ. ಆ ರೀತಿ ಮಾಹಿತಿಗಳನ್ನ ಓದಿಕೊಂಡು ನೀವು. ಸೊ ಏನಂದರೆ, ಈಗ ಆಲ್ರೆಡಿ ನಿಮಗೆ ನಿಮ್ಮ ಸಿ ಟಿ ನಂಬರ್ ಹಾಕಿ ನೀವು ಒಂದು ಲಿಂಕ್ ಇದೆ, ಸಿ ಟಿ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ 4 ಚಾಯ್ಸಸ್ಸು ಓಪನ್ ಆಗ್ತದೆ. ಚಾಯ್ಸ್ 1ಅಲ್ಲಿ ಏನು ಮಾಡಬೇಕಂದ್ರೆ, ನಿಮಗೆ ಹಂಚಿಕೆಯಾದ ಕಾಲೇಜನ್ನು ಒಮ್ಮತದಿಂದ ಒಪ್ಪಿ, ಅಂದರೆ ಅದು ಸೀಟ್ ನಿಮಗೆ ತೊಗೊತೀನಿ ಇಷ್ಟ ಇದೆ ಅಂತ ಅನಿಸಿರಬೇಕು. ಮತ್ತು ನಿಮ್ಮ ಪಾಲಕರೊಂದಿಗೆ ಚರ್ಚಿಸಿ ನಿಮಗೆ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಇಚ್ಛಿಸಿದಲ್ಲಿ, ನಿಮಗೆ ಆ ಸೀಟು ಓಕೆ ಆಗಿದೆ ಅಂದಾಗ, ಆ ಕಾಲೇಜು ಓಕೆ ಆಗಿದೆ ಅಂದಾಗ ನೀವೇನು ಮಾಡಬೇಕು, ತ್ರಿಪ್ರತಿಯ ಚಲನನ್ನು ಡೌನ್ಲೋಡ್ ಮಾಡಬೇಕು. ಅಂದರೆ ತ್ರಿಪ್ಲೇಟ್ ಕಾಪಿ ಇರ್ತದೆ, ಆ ಚಲನ ನಿಮ್ಮ ಹೆಸರು ಇರ್ತದೆ, ಕಾಲೇಜ್ ನೇಮು, ಬ್ಯಾಂಕ್ ನೇಮ್ ಎಲ್ಲ ಇರ್ತದೆ. ಸೊ ನೀವು ಅದನ್ನ ಡೌನ್ಲೋಡ್ ಮಾಡಬೇಕು. ಮಾಡಿ ಏನು ಮಾಡಬೇಕಂದ್ರೆ, ಅದನ್ನ ಅಮೌಂಟನ್ನ ಬ್ಯಾಂಕಲ್ಲಿ ಪಾವತಿಸಿ ನಿಮ್ಮ ಸಂಬಂಧಪಟ್ಟ ಕಾಲೇಜಿಗೆ ನೀವು ಅದನ್ನ ಕೊಡಬೇಕು. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಮೂಲ ದಾಖಲೆಗಳನ್ನು ಹಾಗೂ ಚಲನನ್ನು ಒಯ್ದು ನೀವು ನಿಮ್ಮ ಸೀಟನ್ನು ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ವೆರಿಫಿಕೇಷನ್ ಮಾಡ್ತಾರೆ ಕಾಲೇಜಿನವರು, ಅವ್ರಿಗೆ ನೀವು ಹೋಗಿ ಕೊಡಬೇಕಲ್ಲಿ. ಸೊ ಆವಾಗ ನಿಮ್ದು ಏನಾಯ್ತು, ಪ್ರವೇಶಾತಿ ಆಗ್ತದೆ ಆ ಕಾಲೇಜಿನಲ್ಲಿ. ಓಕೆ, ಅವಾಗೇನು ನಂತರ ಸೀಟು ಪಡೆದ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಭರ್ತಿ ಮಾಡಬೇಕು. ಬರೇ ಹೋದ್ವಿ, ಕಾಲೇಜಿಗೆ ಹೋದ್ವಿ, ಅಡ್ಮಿಷನ್ ಮಾಡಿಸಿದ್ವಿ, ಮಾಹಿತಿ ಕೊಟ್ವಿ ಅಂದರೆ ಆಗಲ್ಲ. ಅಲ್ಲಿ ಏನು ನೀವು ಸೀಟನ್ನು ಪಡೆದ ಒಂದು ಕನ್ಫರ್ಮೇಷನನ್ನು ನೀವು ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಬೇಕು. ಅಂದರೆ ಅಲ್ಲಿ ಭರ್ತಿ ಮಾಡಬೇಕು, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಭರ್ತಿ ಮಾಡಬೇಕು. ಒಂದು ವೇಳೆ ಕಾಲೇಜಿನಲ್ಲಿ ಸೀಟು ಪಡೆದು ನೀವೇನು ಮಾಡ್ತೀರಿ, ಕಾಲೇಜಿನಲ್ಲಿ ಸೀಟ್ ಪಡಿತೀರಿ, ಪ್ರವೇಶಾತಿಯ ಮಾಹಿತಿಯನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವುದಿಲ್ಲ, ಅಪ್ಲೋಡ್ ಮಾಡದೆ ಹಾಗೆ ಬಿಡ್ತೀರಿ, ಅಂಥವ್ರ ವಿರುದ್ಧ ಏನಾಗ್ತದೆ, ಪ್ರಾಧಿಕಾರವರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಓಕೆ, ಸೊ ಹಾಗಾಗಿ ಯಾರು ನೀವು ಸೀಟನ್ನು ಕನ್ಫರ್ಮ್ ಆಗಿ ಪಡ್ಕೋತೀರಿ, ಚಲನ್ ಪೇ ಮಾಡಿ ನೀವು ಕಾಲೇಜಿಗೆ ಡಾಕ್ಯುಮೆಂಟ್ಸ್ನ ಸಲ್ಲಿಸ್ತೀರಲ್ಲ, ಅಂಥವರು ನೀವು ಸೀಟ್ ಪಡ್ಕೊಂಡ ಬಗ್ಗೆ ಪ್ರಾಧಿಕಾರದಲ್ಲಿ ಸೂಕ್ತವಾಗಿ ನೀವು ಅಪ್ಲೋಡ್ ಮಾಡಬೇಕಲ್ಲಿ. ಓಕೆ, ಹಾಗಿದ್ದವರು ಚಾಯ್ಸ್ 1ಅನ್ನು ನೀವಲ್ಲಿ ಒತ್ತಬೇಕು. ಓಕೆ, ಚಾಯ್ಸ್ 1ಅನ್ನು ಒತ್ತಿ ಈ ರೀತಿ ನೀವು ಪ್ರೊಸೀಜರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಚಾಯ್ಸ್ 2 ಯಾರು ಅದನ್ನು ಪ್ರೆಸ್ ಮಾಡಬೇಕಂದ್ರೆ, ನೋಡ್ಬೋದು ನೀವು ಇಲ್ಲಿ ಏನಂದರೆ, ಈಗ ಆಲ್ರೆಡಿ ನಿಮಗೆ ಕಾಲೇಜ್ ಹಂಚಿಕೆ ಮಾಡಿದ್ದಾರೆ, ಯಾವ ಕಾಲೇಜು ಏನಂತ. ಸೊ ಇವಾಗ ನಿಮಗೆ ಹಂಚಿಕೆಯಾದ ಸೀಟನ್ನು ಪಡೆಯಲು ಇಷ್ಟ ಇಲ್ಲದಲ್ಲಿ, ಅಲಾಟ್ ಆಗಿದ್ದು ಕಾಲೇಜು ನಿಮಗೆ ಇಷ್ಟ ಇಲ್ಲದಲ್ಲಿ, ನೀವು ಆ ಕಾಲೇಜಿನ ಚಲನ್ ಫೀಯನ್ನು ಪಾವತಿಸಿ ಮಾಡಬೇಕು, ನೀವು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕು. ಅದು ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಮಾಡಿ ನಿಮ್ಮ ಆಪ್ಷನನ್ನು ಹೋಲ್ಡ್ ಮಾಡಬೇಕು. ಅಲ್ಲಿ ಏನು ಮಾಡಬೇಕು, ನೀವು ಅದೇ ಕಾಲೇಜಿನ ಮುಂದುವರಿಸಲು ಹೋಲ್ಡ್ ಮಾಡಬೇಕು. ಯಾಕೆ ಹೋಲ್ಡ್ ಮಾಡಬೇಕಂದ್ರೆ, ಹೋಲ್ಡ್ ಮಾಡಿದಾಗ ನಿಮ್ಮ ಹೆಸರೇ ಆ ಕಾಲೇಜ್ ನೇಮ್ ಲಾಕ್ ಆಗಿರ್ತದೆ. ನೆಕ್ಸ್ಟ್ ನೀವು ಫರ್ದರ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಆಗ್ಬೋದು, 3rd ರೌಂಡ್ ಕೌನ್ಸಿಲಿಂಗ್ ಇದ್ದರೆ. ಓಕೆ, ಹೋಲ್ಡ್ ಮಾಡಲಾರ್ದೆ ನೀವು ಮುಂದಿನ ಒಂದು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಲಿಕ್ಕೆ ಬರೋದಿಲ್ಲ. ಫೀ ಪೇಮೆಂಟ್ ಮಾಡಿ ಏನು ಮಾಡಬೇಕು, ಕಾಲೇಜನ್ನ ಹೋಲ್ಡ್ ಮಾಡಬೇಕು. ನಂತರ ನೀವು ಮುಂದಿನ ಹಂತದ ಕೌನ್ಸಿಲಿಂಗ್ಗೆ ಅರ್ಹರಾಗಿರ್ತೀರಿ, ಅಂಥವ್ರು ಮಾತ್ರ ಹೋಲ್ಡ್ ಮಾಡಿದವರಷ್ಟೇ ನೀವು ಎಲಿಜಿಬಲ್ ಆಗಿರ್ತೀರಿ ನೆಕ್ಸ್ಟ್ ರೌಂಡಿಗೆ. ಓಕೆ, ಒಂದು ವೇಳೆ ಮುಂದಿನ ಹಂತದಲ್ಲಿ ನಿಮಗೆ ಯಾವುದೇ ಆಪ್ಷನ್ಗಳನ್ನು ಹಂಚಿಕೆ ಮಾಡದಲ್ಲಿ ಹೋಲ್ಡ್ ಮಾಡಿ ನೀವು 3rd ರೌಂಡಿಗೆ ಹೋಗಿರ್ತೀರಿ, 3rd ರೌಂಡಲ್ಲಿ ನಿಮ್ಗೆ ಯಾವುದೇ ರೀತಿ ಕಾಲೇಜಿನವರು ಡಿಸ್ಪ್ಲೇ ಮಾಡಲಿಲ್ಲ, ಶೋ ಮಾಡಲಿಲ್ಲ ಆಪ್ಷನ್ಸ್ಗಳನ್ನ ಅಂದಾಗ, ಸೊ ಆವಾಗ ನೀವೇನೀಗ 2nd ರೌಂಡಲ್ಲಿ ಹೋಲ್ಡ್ ಮಾಡಿರ್ತಾರ ಕಾಲೇಜ್ ನೇಮು, ಅದೇ ನಿಮಗೆ ಅಲಾಟ್ ಆಗುತ್ತೆ. ಅಂದರೆ ಅದನ್ನೇ ನೀವು ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ತೊಗೋಬೋದು. ಯಾಕಂದರೆ ನೀವು ಆಲ್ರೆಡಿ ಪೇಮೆಂಟ್ ಮಾಡಿರ್ತೀರಿ, ಹೋಲ್ಡ್ ಮಾಡಿರ್ತೀರಿ. ಸೊ ನಿಮಗೆ ಪ್ರಿಫರೆನ್ಸ್ ಇದ್ದಂಗೆ, ರಿಸರ್ವೇಷನ್ ಇದ್ದಂಗೆ. ಸೊ ಹಾಗಾಗಿ ನೀವು ಅದೇ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೋದು ಹೋಗಿ. ಓಕೆ, ಹಾಗಿದ್ದವರು ಚಾಯ್ಸ್ 2ಅನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಚಾಯ್ಸ್ 3 ಅಂತ ಇದೆ. ಅದನ್ನು ಯಾರು ಎಂಟ್ರಿ ಮಾಡಬೇಕಂದ್ರೆ, ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಕೂಡ ನೋಡ್ಬೋದು ನೀವು, ಅವ್ರ
ಅವ್ರಿಗೂ ಕೂಡ ಏನು 2ನೇ ಸುತ್ತಿನಲ್ಲಿ ಒಂದು ಕಾಲೇಜನ್ನು ಹಂಚಿಕೆ ಮಾಡಿರ್ತಾರೆ. ಓಕೆ, ಇಲ್ಲಿ ಹಂಚಿಕೆಯಾದ ಕಾಲೇಜು ಅವ್ರಿಗೆ ಇಷ್ಟ ಇಲ್ಲದಲ್ಲಿ ಮುಂದಿನ ಹಂತದ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಲು ವಿದ್ಯಾರ್ಥಿಗಳು ಬಯಸಿದಲ್ಲಿ ಚಾಯ್ಸ್ 3 ಒತ್ತಬೇಕು. ಅವರು ಯಾರು ಚಾಯ್ಸ್ 3 ಒತ್ತಿರ್ತಾರೆ ಅವರು ನೋಡಿ, ಇಲ್ಲಿ ನೀವು ಯಾವುದೇ ರೀತಿಯ ಚಲನ್ ಅನ್ನು ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ಚಾಯ್ಸ್ 2 ಓದ್ದವ್ರು ಏನು ಮಾಡಬೇಕು, ಆ ರೆಸ್ಪೆಕ್ಟಿವ್ ಕಾಲೇಜ್ ಫೀಸನ್ನು ನೀವು ಕಟ್ಟಬೇಕು, ಪೇಮೆಂಟ್ ಮಾಡಬೇಕು. ಸೊ ಚಾಯ್ಸ್ 3 ಓದ್ತಿರೋ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹೋಲ್ಡ್ ಮಾಡಿ, ಬರೀ ಹೋಲ್ಡ್ ಮಾಡಿ ಮುಂದುವರಿಬೋದು, ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು. ಓಕೆ, ಸೊ ಇವಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಕೂಡ ಅವರು ಚಾಯ್ಸ್ 3 ಮುಂದೆ ಏನು ಥರ್ಡ್ ರೌಂಡ್ಗೆ ಅಲ್ಲಿ ಆಪ್ಷನ್ಸ್ಗಳನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಚಾಯ್ಸ್ 4 ಏನಾಗ್ತದೆ ಅಂದರೆ, ನಿಮಗೆ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಇಷ್ಟ ಇಲ್ಲದಲ್ಲಿ, ಓಕೆ, ನಿಮಗೆ ಆ ಕಾಲೇಜು ಇಷ್ಟ ಇಲ್ಲದಲ್ಲಿ ಹಾಗೂ ನೀವು ಈ ಕೌನ್ಸಿಲಿಂಗ್ನಲ್ಲಿ ಇನ್ನು ಮುಂದೆ ಭಾಗವಹಿಸಲು ಇಷ್ಟ ಇಲ್ಲದಲ್ಲಿ, ಅಂದರೆ ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ ಬೇಡಪ್ಪ ನನಗೆ, ನಾನು ಎಕ್ಸಿಟ್ ಆಗ್ತೀನಿ ಅಂತ ಯಾರಾದರೂ ಇದ್ದರೆ ಅವ್ರು ಏನು ಮಾಡಬೇಕು, ನಿರ್ಗಮಿಸಲು ಬಯಸಿದಲ್ಲಿ ಚಾಯ್ಸ್ 4 ಒತ್ತಬೇಕು. ಯಾರು ಚಾಯ್ಸ್ 4 ಒತ್ತಾರೆ ಅವ್ರಿಗೆ ನೆಕ್ಸ್ಟ್ ರೌಂಡಿಗೆ ಏನೋ ಕೌನ್ಸಿಲಿಂಗ್ ಅಟೆಂಡ್ ಆಗಲು ಅವರು ಅರ್ಹರು ಇರುವುದಿಲ್ಲ. ಸೊ ಇದೇ ಕೊನೆ ಆಗಿರ್ತದೆ. ಸೊ ಈ ರೀತಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ ಕೊಟ್ಟಿದ್ದಾರೆ. ನೀವು ಸೂಕ್ತವಾಗಿ ಓದಿಕೊಂಡು ನಿಮಗೆ ಯಾವ ರೀತಿ ಮುಂದುವರಲು ಇಷ್ಟ ಇರ್ತದೆ ಆ ರೀತಿ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದು ಇನ್ಸ್ಟ್ರಕ್ಷನ್ಸನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಒಮ್ಮೆ 1 ಬಿಟ್ಟು 2 ಸಾರಿ ಕೂಲಂಕುಷವಾಗಿ ಓದಿ ನಂತರ ಒಂದು ಅವರು ಚಾಯ್ಸ್ಗಳನ್ನ ಎಂಟ್ರಿ ಮಾಡಬೇಕಂತ ಹೇಳುತ್ತೇನೆ. ಓಕೆ, ಧನ್ಯವಾದಗಳು.